ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಒಣ ಮೀನಿನ ಮಸಾಲ ಫ್ರೈ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ 1.5 ಚಮಚದಷ್ಟು ಕಾಳು ಮೆಣಸನ್ನು ತಗೊಂಡು ಅದನ್ನು ನಾನು ತರಿಯಾಗಿ ರುಬ್ಕೊಂಡಿದ್ದೇನೆ ಫ್ರೆಂಡ್ಸ್, ಯಾರಾದರೂ ಈ ಚಾನಲ್ಗೆ ಹೊಸಬರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ. ಈ ತರಿಯಾಗಿ ರುಬ್ಕೊಂಡಂಥ ಕಾಳು ಮೆಣಸಿನ ಜೊತೆಗೆ ನಾನೊಂದು 8 ಹಸಿಮೆಣಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, ಅರ್ಧ ಇಂಚಷ್ಟು ಶುಂಠಿ, ಮತ್ತೊಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಕೂಡ ಹಾಕ್ಕೊಂಡು ಮತ್ತೊಂದು ಸಲ ಅದನ್ನು ರುಬ್ಕೊತಿದ್ದೇನೆ ಫ್ರೆಂಡ್ಸ್. ಇಲ್ಲಿ ನಾನು ನೀರನ್ನೇನು ಸೇರಿಸ್ಕೊತಿಲ್ಲ. ಈ ರೀತಿ ತರಿಯಾಗಿ ಇಷ್ಟೇ ರುಬ್ಕೊಂಡ್ರೆ ಸಾಕು. ಈ ವಿಡಿಯೋದಲ್ಲಿ ನೋಡ್ತಿರ್ಬೋದಲ್ಲ ಫ್ರೆಂಡ್ಸ್, ಇಷ್ಟಾದರೆ ಸಾಕು. ಈಗ ಒಂದು ಬಾಣಲೆಗೆ 2 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೆ. ನೀವು ಅಡಿಗೆಗೆ ಬಳಸೋ ಯಾವ ಎಣ್ಣೆಯನ್ನಾದರೂ ಹಾಕ್ಕೋಬೋದು. ನಾನು ಮಾತ್ರ ಇಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡು ಅದು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೊಂದು ಈರುಳ್ಳಿಯನ್ನು ಹಾಕ್ಕೊತಿದ್ದೇನೆ. ಈರುಳ್ಳಿ ಹಾಕ್ಕೊಂಡ್ಮೇಲೆ ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ನಾವು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಈ ಈರುಳ್ಳಿಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ನಾನು ರುಬ್ಕೊಂಡಿರುವಂತಹ ಕಾಳು ಮೆಣಸಿನ ಪೇಸ್ಟನ್ನು 1 ಚಮಚದಷ್ಟೇ ಹಾಕ್ಕೋಬೇಕು ಫ್ರೆಂಡ್ಸ್. ಭಾಳ ಏನು ಹಾಕ್ಕೊಳ್ಳೋದು ಬೇಡ. ಇದನ್ನು ಹಾಕ್ಕೊಂಡ್ಮೇಲೆ ಅದರ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೆ ಬಾಡಿಸ್ಕೋಬೇಕು. ಈ ಉಳಿದಿರುವಂಥ ಹಸಿಮೆಣಸಿನ್ಕಾಯಿ ಅಥವಾ ಕಾಳು ಮೆಣಸಿನ ಪೇಸ್ಟನ್ನು ನೀವು ಬೇಕಂದರೆ ಫ್ರಿಜ್ಜಿನಲ್ಲಿಟ್ಟು ಮತ್ತೊಂದು ಸಲ ಬೇಕಂದರೆ ಉಪಯೋಗಿಸ್ಕೋಬೋದು. ಇಲ್ಲಾಂದರೆ ಬೇರೆ ನಾನ್ ವೆಜ್ ಐಟಮ್ಗೂ ನೀವು ಹಾಕ್ಕೋಬೋದು ಫ್ರೆಂಡ್ಸ್. ಈಗ ಕಾಳು ಮೆಣಸಿನ ಪೇಸ್ಟನ್ನು ಹಾಕ್ಕೊಂಡ್ಮೇಲೆ ಅದನ್ನು ಕೂಡ ಒಂದು ಸಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೇನೆ. ಈಗ ಇಲ್ಲಿ ಒಂದು 3 ಟೊಮೆಟೊ ಹಣ್ಣನ್ನು ತಗೊಂಡು ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದನ್ನು ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್. ಆ ಟೊಮೆಟೊ ಪ್ಯೂರಿಯನ್ನು ಕೂಡ ನಾನು ಇಲ್ಲೀಗ ಸೇರಿಸ್ಕೊತೇನೆ. ಈ ಟೊಮೆಟೊ ಪ್ಯೂರಿಯನ್ನು ಸೇರಿಸ್ಕೊಂಡ್ಮೇಲೆ ಅದರಲ್ಲಿರುವ ನೀರಿನ ಅಂಶ ಹೋಗುವವರೆಗೆ ನಾವು ಅದನ್ನು ಬಾಡಿಸ್ಕೋಬೇಕು. ಮಸಾಲದಲ್ಲಿರುವ ಎಣ್ಣೆ ಅಂಶ ಮೇಲೆ ಬರುವವರೆಗೆ ನಾವು ಇದನ್ನು ಬಾಡಿಸ್ಕೊಳ್ಳೋಣ. ಇದನ್ನೊಂದು ಕಡೆ ಬೇಯೋದಕ್ಕೆ ನಾನು ಹಾಗೆಯೇ ಇಡ್ತಿದ್ದೇನೆ ಫ್ರೆಂಡ್ಸ್. ಇಲ್ಲಿ ಒಂದು ಕಬ್ಬಿಣದ ಕಾವಲಿಯನ್ನು ತಗೊಂಡು ಅದಕ್ಕೊಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಇಲ್ಲಿ ಸಾಲ್ಟ್ ಫಿಶ್ನ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ನಾನು ರೆಡಿ ಮಾಡಿಟ್ಕೊಂಡಿದ್ದೆ ಫ್ರೆಂಡ್ಸ್. ಅದನ್ನು ನಾನಿಲ್ಲಿ ಈಗ ಹಾಕ್ಕೊತಿದ್ದೀನಿ. ನೀವು ಯಾವುದೇ ಸಾಲ್ಟ್ ಫಿಶ್ಟನ್ನು ಬೇಕಂದ್ರೂ ಹಾಕ್ಕೋಬೋದು. ನಾನು ಮಾತ್ರ ಇಲ್ಲಿ ನಂಗನ್ನು ಹಾಕ್ಕೊತಿದ್ದೇನೆ. ಇದನ್ನು ಒಂದು 2 ನಿಮಿಷ ಸಣ್ಣ ಉರಿಯಲ್ಲಿಟ್ಟು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸಾಮಾನ್ಯವಾಗಿದ್ದು ಬಿಸಿ ಬಿಸಿ ಗಂಜಿ ಇರ್ಬೋದು, ಬಿಸಿ ಬಿಸಿ ಅನ್ನದ ಜೊತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ಇದಿಷ್ಟು ಫ್ರೈ ಆದರೆ ಸಾಕು ಫ್ರೆಂಡ್ಸ್. ಈಗ ಇದನ್ನು ಸಪ್ರೇಟಾಗಿ ಒಂದು ಕಡೆ ಇಡೋಣ. ಈಗ ಇಲ್ಲಿ ನಾನು ಟೊಮೆಟೊ ಪ್ಯೂರು ಹಾಕಿರುವಂಥ ಮಸಾಲ ಯಾವ ರೀತಿಯಾಗಿದೆ ಅಂತ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್. ಈಗ ಇದಕ್ಕೆ ಒಂದು ಸ್ವಲ್ಪ ಅರಶಿನ ಮತ್ತು ಚಿಟಿಕೆ ಉಪ್ಪನ್ನು ಕೂಡ ಹಾಕ್ಕೊತಿದ್ದೇನೆ. ಉಪ್ಪನ್ನು ಮಾತ್ರ ನೋಡಿ ಹಾಕ್ಕೋರಿ ಫ್ರೆಂಡ್ಸ್, ಭಾಳ ಹಾಕ್ಕೋಬೇಡಿ. ಯಾಕಂದರೆ ಸಾಲ್ಟ್ ಫಿಶ್ ಆಗಿರೋದರಿಂದ, ಒಣಗಿದ ಮೀನು ಆಗಿರೋದ್ರಿಂದ ಅದರಲ್ಲೂ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ. ಅದಕ್ಕೋಸ್ಕರ ನೋಡಿ ಹಾಕ್ಕೋರಿ. ಈಗ ಅದಕ್ಕೆ ಒಂದು ಸ್ವಲ್ಪ ಸ್ಪೈಸಿ ಇರಲಿ ಅಂತ ಒಂದು ಅರ್ಧ ಚಮಚದಷ್ಟು ಅಚ್ಕಾರದ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ಈಗ ಒಂದು 1/4 ಕಪ್ಪು ನೀರನ್ನು ಹಾಕ್ಕೊಂಡು ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಒಣ ಮೀನು ಹಾಕಿದ ಮೇಲೆ ಭಾಳ ಹೊತ್ತೇನು ಇದನ್ನು ಕುದಿಸೋದು ಬೇಡ ಫ್ರೆಂಡ್ಸ್. ನಿಮಗೆ ಸ್ವಲ್ಪ ಗ್ರೇವಿ ಬೇಕಂದರೆ ಜಾಸ್ತಿ ನೀರನ್ನು ಹಾಕ್ಕೋರಿ. ನಾನು ಮಾತ್ರ ಸ್ವಲ್ಪ ಫ್ರೈ ಮಸಾಲೆ ಇರಲಿ ಅಂತ ಕಡಿಮೆ ನೀರನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ. ಈಗ ಇದೆಲ್ಲ ಒಂದು ಸಲ ಚೆನ್ನಾಗಿ ಕುದಿದ ಮೇಲೆ ಈಗ ಇದಕ್ಕೆ ನಾನು ರೆಡಿ ಮಾಡಿರುವಂತಹ ಒಣ ಮೀನಿನ ಎಣ್ಣೆ ಸಮೇತ ಎಲ್ಲವನ್ನು ಇದಕ್ಕೆ ಸೇರಿಸ್ಕೊತೇನೆ ಫ್ರೆಂಡ್ಸ್. ನೋಡಿದ್ದೀರಲ್ಲ ಫ್ರೆಂಡ್ಸ್, ಒಣ ಮೀನಿನ ಮಸಾಲ ಫ್ರೈ ಯಾವ ರೀತಿ ಮಾಡಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಆದಷ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಾನೀಗ ಇದನ್ನು ಗ್ಯಾಸಿಂದ ಇಳಿಸಿದ್ದೇನೆ ಫ್ರೆಂಡ್ಸ್.